ನೋಡಿ, ತುಂಗಭದ್ರಾ ಜಲಾಶಯದಲ್ಲಿ ಈ ಅವಾಂತರ ಆದಮೇಲೆ ಎಲ್ಲ ಜಲಾಶಯಗಳ ಬಗ್ಗೆನೂ ಕೂಡ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಹಾಗಾಗಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಟಿ.ಬಿ ಡ್ಯಾಮ್ ಗೇಟ್ ಡ್ಯಾಮೇಜ್ ಆಯಿತು, ಇತರ ಡ್ಯಾಮ್ಗಳ ಬಗ್ಗೆ ಈಗ ಆತಂಕ. ಹಳೆ ಮೈಸೂರು ಭಾಗದ ಜೀವನಾಡಿ KRS ಡ್ಯಾಮ್ ಎಷ್ಟರ ಮಟ್ಟಿಗೆ ಸೇಫ್ ಇದು? 92 ವರ್ಷಗಳ ಹಳೆಯ ಡ್ಯಾಮ್ 1932ರಲ್ಲಿ ನಿರ್ಮಾಣ ಆಗಿದ್ದು ಇವತ್ತಿಗೂ ಕೂಡ ಗಟ್ಟಿಯಾಗಿದೆಯಾ? ಎಂಜಿನಿಯರ್ಗಳೇನೋ KRS ಬಗ್ಗೆ ಆತಂಕನೇ ಬೇಡ ಅಂತ ಹೇಳಿದಾರಂತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೂರದೃಷ್ಟಿ ಫಲ ಅದು. ಸರ್ ಎಂ ವಿಶ್ವೇಶ್ವರಯ್ಯನವರ ತಂತ್ರಜ್ಞಾನ. ಚುರ್ಕಿಗಾರೆ, ಬೃಹತ್ ಗಾತ್ರದ ಕಲ್ಲು, ಕಬ್ಬಿಣದಿಂದ ನಿರ್ಮಾಣ ಆಗಿರ್ತಕ್ಕಂಥ ಅಣೆಕಟ್ಟೆ. ಒಂಥರ ಹಾವು ಹರಿಯುವ ರೂಪದ ವಿನ್ಯಾಸದಲ್ಲಿ KRS ಡ್ಯಾಮ್ ಇದೆ. 162 ಗೇಟ್, ಸಣ್ಣ ಸಣ್ಣ ಗೇಟ್ಗಳು ಆ VC ಕೆನಾಲಿಗೆ ಬಿಡ್ತಾರಲ್ಲ, ಅದು ಸೇರಿ 3.5 to 9 ಟನ್ ಇದೆಯಂತೆ ತೂಕದ ಆ ಗೇಟ್ಗಳು. ಒಂದೊಂದು ತೂಕ. ತಲೆನೇ ಕೆಡಿಸ್ಕೋಬೇಡಿ, ಏನೂ ಆಗಲ್ಲ ಅಂತ. ಆದರೆ KRSನಲ್ಲೂ ಕೂಡ ಸ್ಟಾಪ್ ಲಾಕ್ ಸಿಸ್ಟಮ್ ಅಂತಕ್ಕಂಥದ್ದು ಇಲ್ಲ. ಒಂದು ವೇಳೆ ಗೇಟ್ ಸಮಸ್ಯೆ ಆದರೆ ಇಡೀ ನೀರನ್ನು ಹೊರಗಾಕ್ಬಿಟ್ಟೆ ರಿಪೇರಿ ಮಾಡಬೇಕು. ಸ್ಟಾಪ್ ಲಾಕ್ ಸಿಸ್ಟಮ್ ಅಂತ ಕೆಲವು ಅತ್ಯಾಧುನಿಕ ತಂತ್ರಜ್ಞಾನದ ಡ್ಯಾಮ್ಗಳಲ್ಲಿ ಇದೆ. ಅದು 1992ರಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಕನ್ನಂಬಾಡಿ ಕಟ್ಟೆ. KRS ಬಗ್ಗೆ ಯಾವುದೇ ಆತಂಕ ಬೇಡ ಅಂತ ಇಂಜಿನಿಯರ್ ಹೇಳಿದ್ದಾರೆ. ಅಲ್ಲಿ ಇಂಜಿನಿಯರ್ಗಳು ಈಗಲೂ ಅದನ್ನು ಹೇಳ್ತಾರೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿ ಫಲ, ಸರ್ ಎಂ ವಿಶ್ವೇಶ್ವರಯ್ಯವರ ತಂತ್ರಜ್ಞಾನದ ಫಲ. ಹಾಗಾಗಿ ಡ್ಯಾಮ್ ತುಂಬ ಸುಭದ್ರವಾಗಿದೆ. ಚುರ್ಕಿಗಾರೆ, ಬೃಹತ್ ಗಾತ್ರದ ಕಲ್ಲು, ಕಬ್ಬಿಣದಿಂದ ನಿರ್ಮಾಣ ಆಗಿರ್ತಕ್ಕಂಥ ಅಣೆಕಟ್ಟೆ ಇದು. ಹಾಗಾಗಿ ಏನೂ ತೊಂದರೆ ಇಲ್ಲ ಅಂತ. ಬಟ್ ಒಂದೇ ಒಂದು ನ್ಯೂನ್ಯತೆ ಏನಂದರೆ, ಇಲ್ಲಿ ಸ್ಟಾಪ್ ಲಾಕ್ ಸಿಸ್ಟಮ್ ಅಂತಕ್ಕಂಥದ್ದು ಇಲ್ಲ. ಸ್ಟಾಪ್ ಲಾಕ್ ಸಿಸ್ಟಮ್ ಅಂದರೆ ಯಾವುದಾದ್ರೂ ಒಂದು ಗೇಟ್ ಈ ಥರ ಪ್ರಾಬ್ಲಮ್ ಆದಾಗ ನೀರನ್ನು ಜಲಾಶಯದಲ್ಲೇ ತಡೆ ಹಿಡಿದು ಅದನ್ನು ರಿಪೇರಿ ಮಾಡುವ ಕಾರ್ಯ ಅದು ಇಲ್ಲ ಇಲ್ಲಿ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಇದೀಗ ಕಿತ್ತು ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲ ಜಲಾಶಯಗಳ ಸೇಫ್ಟಿ ಬಗ್ಗೆ ಸಾಕಷ್ಟು ಅನುಮಾನಗಳು ಮತ್ತೆ ಆತಂಕಗಳು ಕೂಡ ಮೂಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಆಗಿರುವಂತಹ ಕನ್ನಂಬಾಡಿ ಕಟ್ಟೆಯ ಸುರಕ್ಷತೆ ಹೇಗಿದೆ ಅನ್ನೋದ್ರ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ KRS ಅಣೆಕಟ್ಟೆಯನ್ನ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು. ಸಾಕಷ್ಟು ಭದ್ರ ಸ್ಥಿತಿಯಲ್ಲಿ KRS ಅಣೆಕಟ್ಟೆ ಇರುವಂಥದ್ದು. 1932ರಲ್ಲಿ ನಿರ್ಮಾಣ ಆಗಿರುವಂತಹ ಕನ್ನಂಬಾಡಿ ಕಟ್ಟೆ ಇಂದಿಗೂ ಕೂಡ ಸುರಕ್ಷಿತವಾಗಿದೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಅಧಿಕಾರಿಗಳು ಮತ್ತೆ ಇಲ್ಲಿ ಕೆಲಸ ಮಾಡಿ ಹೋಗಿರುವಂತಹ ಹಳೆ ಇಂಜಿನಿಯರ್ಗಳು ಕೂಡ ಹೇಳ್ತಾ ಇರುವಂತಹ ಮಾತುಗಳು. ಯಾಕಂದ್ರೆ ಅಷ್ಟು ಸುಭದ್ರ ಸ್ಥಿತಿಯಲ್ಲಿ KRS ಅಣೆಕಟ್ಟೆಯನ್ನ ಉತ್ತಮ ಟೆಕ್ನಾಲಜಿಯಲ್ಲಿ ಕಟ್ಟಿರುವಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ದೂರದೃಷ್ಟಿಯನ್ನ ಇಟ್ಕೊಂಡು ಈ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಅದೇ ರೀತಿಯಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ತಂತ್ರಜ್ಞಾನದ ಫಲವಾಗಿ ಈ ಡ್ಯಾಮ್ ಇಂದಿಗೂ ಕೂಡ ಸುರಕ್ಷಿತವಾಗಿರುವಂಥದ್ದು. ಯಾಕಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಇದೀಗ ಕಿತ್ತು ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕಗಳು ಆ ಭಾಗದಲ್ಲಿ ಮನೆ ಮಾಡಿದೆ. ಜೊತೆಗೆ ಒಂದಷ್ಟು ಡ್ಯಾಮ್ ಅಕ್ಕಪಕ್ಕದಲ್ಲಿರುವಂತಹ ಬೇರೆ ಬೇರೆ ಡ್ಯಾಮ್ಗಳ ಅಕ್ಕಪಕ್ಕದಲ್ಲಿರುವಂತಹ ಜನರು ಸಹ ಆಯಾ ಡ್ಯಾಮ್ಗಳ ಬಗ್ಗೆ ಕೂಡ ಆತಂಕ ವ್ಯಕ್ತಪಡಿಸುವಂಥದ್ದು ಈ ಸಮಯದಲ್ಲಿ ಸಹಜವಾಗಿದೆ. ಆದರೆ KRS ಅಣೆಕಟ್ಟೆ ಇಂದಿಗೂ ಕೂಡ 92 ವರ್ಷಗಳಾಗಿದೆ. ಇಂದಿಗೂ ಕೂಡ ಸುಭದ್ರ ಸ್ಥಿತಿಯಲ್ಲಿ KRS ಅಣೆಕಟ್ಟೆ ಇರುವಂಥದ್ದು. ಯಾಕಂದರೆ ಉತ್ತಮವಾದಂಥ ಒಂದು ಟೆಕ್ನಾಲಜಿಯಲ್ಲಿ ಕಟ್ಟಿರುವಂಥ ಡ್ಯಾಮ್. ಯಾಕಂದರೆ ಬೇರೆ ಡ್ಯಾಮ್ಗಳಲ್ಲಿ ಕ್ರಶ್ ಗೇಟ್ಗಳಿರ್ತದೆ, ಆದರೆ KRS ಡ್ಯಾಮ್ಗಳಲ್ಲಿ ಇರುವಂಥದ್ದು ವರ್ಟಿಕಲ್ ಗೇಟ್ಗಳು. ಅಂದರೆ ದೃಶ್ಯದಲ್ಲಿ ತೋರಿಸ್ತೀವಿ ಗೇಟ್ಗಳನ್ನು, ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಈ ಒಂದು KRS ಅಣೆಕಟ್ಟೆಯಲ್ಲಿ 162 ಗೇಟ್ಗಳು ಇರುವಂಥದ್ದು. ಇದನ್ನು ವರ್ಟಿಕಲ್ ಗೇಟ್ಗಳಂತಲೇ ಕರಿತೇವೆ. ಯಾಕಂದರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಗೇಟ್ಗಳೇನು ಕಾಣ್ತಾ ಇದೆ, ಆ ಗೇಟ್ಗಳು KRS ಅಣೆಕಟ್ಟೆಯಿಂದ ನೀರನ್ನು ಬಿಡುವಂಥ ಸಂದರ್ಭದಲ್ಲಿ ಮೇಲ್ಭಾಗಕ್ಕೆ ಹೋಗ್ತದೆ. ಆದರೆ ಬೇರೆ ಡ್ಯಾಮ್ಗಳಲ್ಲಿ ಡ್ಯಾಮ್ನ ಮುಂಭಾಗಕ್ಕೆ ಒಂದು ಗೇಟ್ಗಳು ಬೀಳುವಂಥದ್ದು. ಆ ನಿಟ್ಟಿನಲ್ಲಿ ವಿಶೇಷವಾದಂಥ ಟೆಕ್ನಾಲಜಿ KRS ಅಣೆಕಟ್ಟೆಯಲ್ಲಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಬೇರೆ ಅಣೆಕಟ್ಟೆಗಳಲ್ಲಿ ಅದು ಕ್ರಸ್ಟ್ ಗೇಟ್ಗಳಂತ ಕರೆದ್ರೆ, KRS ಅಣೆಕಟ್ಟೆಯಲ್ಲಿ ಇರುವಂತಹ 162 ಗೇಟ್ಗಳನ್ನು ವರ್ಟಿಕಲ್ ಗೇಟ್ಗಳಂತೇಳಿ ಕರೆಯಲಾಗುತ್ತೆ. ಅದರಲ್ಲೂ ಕೂಡ ಇಲ್ಲಿರುವಂತಹ ಗೇಟ್ಗಳು ಭಾರಿ ಗಾತ್ರದ ಗೇಟ್ಗಳಾಗಿರುವಂಥದ್ದು. ಸುಮಾರು 3.5 ಟನ್ನಿಂದ 9 ಟನ್ವರೆಗೂ ಕೂಡ ಇದರ ಗೇಜ್ ಇರುವಂಥದ್ದು. ಯಾಕೆಂದರೆ ಗೇಟ್ಗಳು ಅಷ್ಟು ಭದ್ರ ಸ್ಥಿತಿಯಲ್ಲಿದ್ದರೆ ಮಾತ್ರ ನೀರನ್ನು ತಡೆದು ಹಿಡಿಯೋದು ನಿಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಅಷ್ಟು ಗಾತ್ರದ ಒಂದು ಟನ್ವೇಜನ್ನು ಬಳಸಿಕೊಂಡು ಈ ಒಂದು ಗೇಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ KRS ಡ್ಯಾಮ್ನ ಕಟ್ಟಿ 92 ವರ್ಷಗಳಾಗಿದೆ. ಅದಾಗಿಯೂ ಕೂಡ ಆಗಾಗ್ಗೆ ಕಾಲಕ್ರಮೇಣ ಅಂದರೆ ಏನು ತಂತ್ರಜ್ಞಾನ ಏನು ಬರುತ್ತೆ ಅದೆಲ್ಲವನ್ನು ಕೂಡ ಅಳವಡಿಕೆ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ.
ಕಳೆದ 2 ವರ್ಷಗಳಲ್ಲಿ ಸಂಪೂರ್ಣವಾಗಿ ಇಲ್ಲಿರುವಂತಹ 162 ಗೇಟ್ಗಳನ್ನು ಕೂಡ ರೀಪ್ಲೇಸ್ಮೆಂಟ್ ಮಾಡಲಾಗಿದೆ. ಯಾಕಂದರೆ 92 ವರ್ಷದ ಹಳೆಯ ಗೇಟ್ಗಳನ್ನು ತೆಗೆದು ಇದೀಗ ಸಂಪೂರ್ಣವಾಗಿ ಎಲ್ಲ ಗೇಟ್ಗಳನ್ನು ಹೊಸದಾಗಿ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಂದರೆ ಡ್ಯಾಮ್ನ ಪುನರ್ಶ್ಚೇತನಕ್ಕಾಗಿ ಕೂಡ 90 ಕೋಟಿಯನ್ನು ಖರ್ಚು ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿರುವಂತಹ ಒಂದಷ್ಟು ಲೋಪದೋಷಗಳೆಲ್ಲವೂ ಕೂಡ ಆಗಾಗ್ಗೆ ಸರಿ ಮಾಡಿಕೊಳ್ಳುವಂಥ ಕೆಲಸಗಳು ಕೂಡ ಆಗುತ್ತೆ. ಇಲ್ಲಿ +50ರಿಂದ +114 ಅಡಿವರೆಗೂ ಕೂಡ ಇಲ್ಲಿ ಗೇಟ್ ಇರುವಂಥದ್ದು. ಅದರಿಂದಾಗಿ ಕೂಡ KRS ಅಣೆಕಟ್ಟೆಯ ಒಂದು ಭದ್ರತೆ ಹೆಚ್ಚಿರುವಂಥದ್ದು. ಯಾಕಂದರೆ ಇನ್ನೊಂದು ವಿಚಾರ ಗಮನಿಸಬಹುದು ಅಂತಂದರೆ ಸಂಪೂರ್ಣವಾಗಿ ಈ ಒಂದು ಡ್ಯಾಮ್ ಗ್ರಾವಿಟಿ ಡ್ಯಾಮ್ ಅಂತಲೇ ಕೂಡ ಕರೆಯಲಾಗುತ್ತೆ. ಯಾಕಂದರೆ ಈ ಒಂದು ನಮ್ಮ KRS ಡ್ಯಾಮ್ ಹಾವಿನ ರೂಪದಲ್ಲಿ ಇರುವಂಥದ್ದು. ಅಂದರೆ ಹಾವು ಹರಿದಾಡಿದ್ರೆ ಹೇಗೆ ಕಾಣುತ್ತೆ ಅದೇ ರೀತಿಯಾಗಿ KRS ಡ್ಯಾಮ್ನ ಒಂದು ವಿನ್ಯಾಸ ಕೂಡ ಅದೇ ರೀತಿಯಾಗಿ ಕಂಡು ಬಂದಿರುವಂಥದ್ದು. ಜೊತೆಗೆ ಡ್ಯಾಮ್ನ ಹಿಂಭಾಗ ಮತ್ತು ಡ್ಯಾಮ್ನ ಮುಂಭಾಗ ಎಲ್ಲವೂ ಕೂಡ ಕಲ್ಲಿನ ಬಂಡೆಗಳಿದ್ದಾವೆ. ಅಂದರೆ ಕಲ್ಲಿನ ಪದರದ ಮೇಲೆ ಈ ಒಂದು ಡ್ಯಾಮ್ನನ್ನು ಕೊರೆದಿರುವಂಥದ್ದು. ಡ್ಯಾಮ್ನ ವಿಸ್ತೀರ್ಣ ಎಷ್ಟಿದೆ ಅಷ್ಟೇ ಕೆಳಗಡೆ ಅಂದರೆ ಆಳ ಅಡಿಪಾಯವನ್ನು 124 ಅಡಿಯನ್ನು ಆಳವನ್ನು ಕೊರೆದು ಅಲ್ಲಿಂದ ಅಡಿಪಾಯವನ್ನು ಹಾಕಿರ್ತಾರೆ. ಜೊತೆಗೆ 100 ಅಡಿ ಅಗಲದ ಒಂದು ವಿಸ್ತೀರ್ಣವನ್ನು ಕೂಡ ಅಡಿಪಾಯಕ್ಕೆ ತೆಗೆದುಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಡ್ಯಾಮ್ನ ಸಂಪೂರ್ಣವಾಗಿ ಸೇಫ್ಟಿ ಮತ್ತು ಮುಂದಾಲೋಚನೆಯಿಂದಾಗಿ ಆಗಿನ ಕಾಲದಲ್ಲಿ ಕಟ್ಟಿರುವಂಥದ್ದು. ಅದೇ ನಿಟ್ಟಿನಲ್ಲಿ ನಮ್ಮ KRS ಡ್ಯಾಮ್ ಸಾಕಷ್ಟು ಸೇಫ್ಟಿ ಆಗಿದೆ. ಇದರಿಂದಾಗಿ ಯಾವುದೇ ರೀತಿಯಂಥ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಒಂದಷ್ಟು ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಆಗಾಗ್ಗೆ ಸರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಇಲ್ಲಿನ ಮುಖ್ಯ ಇಂಜಿನಿಯರ್ ಮತ್ತು ಸಹಾಯಕ ಇಂಜಿನಿಯರ್ಗಳು ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಹೇಳಿದ್ರೆ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ KRS ಅಣೆಕಟ್ಟೆ ಇಂದಿಗೂ ಕೂಡ ಸುಭದ್ರ ಸ್ಥಿತಿಯಲ್ಲಿ ಇದೆ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ಅಷ್ಟು ವೈಜ್ಞಾನಿಕವಾಗಿ ಮತ್ತು ಮುಂದಾಲೋಚನೆಯಾಗಿ ಕಟ್ಟಿರುವಂಥದ್ದು. ಸಂಪೂರ್ಣವಾಗಿ ಚಗರೆಗಾರೆ ಮೂಲಕವಾಗಿ ಈ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ. ಅಂದರೆ ಸಿಮೆಂಟನ್ನು ಬಳಕೆ ಮಾಡ್ಕೊಳ್ಳೋದನ್ನೇ ಚಗರೆಗಾರೆ ಅಂದರೆ ಸುಣ್ಣ, ಮೊಟ್ಟೆ ಈ ರೀತಿಯಂಥ ಪದಾರ್ಥಗಳನ್ನ ಬಳಕೆ ಮಾಡಿಕೊಂಡು ಅದನ್ನು ಮಿಶ್ರಣ ಮಾಡಿ ಕಲ್ಲು ಇದೆಲ್ಲನ ಬಳಕೆ ಮಾಡಿಕೊಂಡು ಸಂಪೂರ್ಣವಾಗಿ ಡ್ಯಾಮನ್ನು ಕಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ KRS ಡ್ಯಾಮ್ ಇಂದಿಗೂ ಕೂಡ ಸುಭದ್ರ ಸ್ಥಿತಿಯಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂಥ ಈ ಡ್ಯಾಮ್ ಜನರಿಗೆ ನೀರುಣಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, KRS ಡ್ಯಾಮ್. ರೈಟ್, KRS ಡ್ಯಾಮ್ನ ಸುಭದ್ರತೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ನಡೆಸಿರ್ತಕ್ಕಂಥ ಒಂದು ರಿಯಾಲಿಟಿ ಚೆಕ್. ಬಟ್ ಅಲ್ಲಿನ ಇಂಜಿನಿಯರ್ಸ್ ಹೇಳೋ ಪ್ರಕಾರ ಸದ್ಯಕ್ಕೆ KRS ಡ್ಯಾಮ್ಗೆ ಯಾವುದೇ ತೊಂದರೆ ಇಲ್ಲ ಮತ್ತು ಅಲ್ಲಿ ಪಿರಿಯಾಡಿಕ್ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಕಾಲಕ್ಕೆ ಬೇಸಿಗೆ ಕಾಲದಲ್ಲಿ ಏನೇನು ರಿಪೇರಿ ಕೆಲಸಗಳಾಗಬೇಕು ಎಲ್ಲ ಆಗ್ತಾ ಇರೋದ್ರಿಂದ ಯಾವ ತೊಂದರೆಯೂ ಇಲ್ಲ ಅಂತಕ್ಕಂಥದ್ದು ಮಾಹಿತಿ.